ಇವತ್ತು ನಮ್ಮ ಈ ಕುಲದಲ್ಲಿ ಕೀಳ್ಯಾವುದು ಚಿತ್ರದ ಒಂದು ಈ ಗೆಲುವಿನ ಪತ್ರಿಕಾಗೋಷ್ಠಿ ಇದು. ಏನು 23ನೇ ತಾರೀಕು ನಾವು ಸಿನಿಮಾ ರಿಲೀಸ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ನಮಗೆ ಸಿಕ್ಕಂಥ ಒಂದು ಪ್ರತಿಕ್ರಿಯೆ ಪ್ರೇಕ್ಷಕರಿಂದ, ನಿಮ್ಮ ಪತ್ರಿಕಾ ಮಾಧ್ಯಮಗಳಿಂದ ಹಾಗೂ ನಮ್ಮ ಚಿತ್ರದ ಈ ಇಂಡಸ್ಟ್ರಿಯಿಂದ ಕೂಡ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ತುಂಬ ಒಳ್ಳೆಯ ಸಿನಿಮಾ ಬಂದಿದೆ ಅಂತ ಒಂದು ಜನ ಕೂಡ ಹೇಳ್ತಿರೋದು ನೀವೆಲ್ಲ ಆಲ್ರೆಡಿ ಕೇಳಿರ್ತೀರ, ನಿಮಗೂ ಕೂಡ ಗೊತ್ತಿದೆ, ನಿಮ್ಮಲ್ಲೂ ಸಾಕಷ್ಟು ಜನ ಸಿನಿಮಾ ನೋಡಿದ್ದೀರ. ಸೊ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಪೂರಕವಾಗಿ ಇಡೀ ತಂಡ ಕೆಲಸ ಮಾಡ್ತಾ ಹೋಗುತ್ತೆ. ಆ ಒಂದು ಪ್ರಯತ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಬೇಕು ಅಂತ, ಆ ಯಶಸ್ಸು ಜನ ನಮಗೆ ಕೊಡಬೇಕು. ಆ ಜನ ಥಿಯೇಟ್ರಿಗೆ ಇನ್ನೂ ನಾವು ಬರಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ಯಶಸ್ವಿ ಕಾಣಬೇಕು. ಸೊ ಆ ಒಂದು ಪ್ರಯತ್ನ ನಮ್ಮ ಈ ಮುಂದಿನ ವಾರದಲ್ಲಿ ನಡೀತಾ ಇದೆ. ಹಾಗೆ ನಮ್ಮ ಈ ಸಿನಿಮಾ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಬಹಳಷ್ಟು ಒಂದು ಗೋಜಲು, ಒಂದು ಮುಜುಗರ, ಆ ಥರದ್ದೇನೋ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟ್ ಆಯಿತು. ಅದು ನಮ್ಮ ಸಿನಿಮಾದ ಹೀರೋ ಮನು, ಸೊ ಅವನಿಂದ ಶುರುವಾದಂಥ ಒಂದಷ್ಟು ಸಮಸ್ಯೆ. ಇನ್ನೂ ಮನುನ ನಾವು ನೇರ ಭೇಟಿ ಆಗಿಲ್ಲ. ಆ ಸಮಸ್ಯೆ ಬಂದಾಗಿಂದ ನಮಗೂ ಕೂಡ ಅದರದ್ದು ಒಂದು ರಿಫ್ಲೆಕ್ಷನ್ ಇದೆ, ನಮ್ಮ ಸಿನಿಮಾ ಮೇಲೆ ಅದರದ್ದೊಂದು ರಿಫ್ಲೆಕ್ಷನ್ ಕಾಣ್ತಾ ಇದೆ. ಅಂದರೆ ನಾವು ನಿರೀಕ್ಷೆ ಏನಿಟ್ಟಿದ್ವಿ ಆ ನಿರೀಕ್ಷೆ ತಲುಪಕ್ಕೆ ಇನ್ನೂ ಆಗ್ತಾಯಿಲ್ಲ. ಸೊ ಜನರಲ್ಲಿ ಒಂದು ಸಣ್ಣ ಗೊಂದಲ ಶುರುವಾಗೋಯ್ತು. ಏನೋ ಯಾರೋ ಬೇರೆ ಥರದ್ದು ಒಂದು ಸ್ಟೇಟ್ಮೆಂಟೆಲ್ಲ ಕೊಟ್ಟಾಗ ಜನರಲ್ಲಿ ಒಂದು ಸ್ವಲ್ಪ ಬರಬೇಕಾ, ನೋಡಬೇಕಾ, ಬೇಡವಾ ಅನ್ನೋ ಒಂದು ಆತಂಕ. ಬಟ್ ನಮ್ಮ ಒಂದು ರಿಕ್ವೆಸ್ಟ್ ಇಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ, ಇನ್ನೂ ಭಾಳಷ್ಟು ಜನ ಸಿನಿಮಾ ನೋಡೋರಿದ್ದಾರೆ, ನೋಡಬೇಕಾಗಿದೆ. ಒಂದು ಕನ್ನಡ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಒಂದು ಒಳ್ಳೆ ಸಿನಿಮಾ ಬಂದಾಗ ಅದು ಉಳ್ಕೊಂಡ್ರೆ ಅದರಿಂದ ಒಂದಷ್ಟು ನಿರ್ಮಾಪಕರು, ಒಂದಷ್ಟು ಕಲಾವಿದರು, ಒಂದಷ್ಟು ತಂತ್ರಜ್ಞರು ಎಲ್ಲರೂ ಬೆಳಕಿಗೆ ಬರ್ತಾರೆ. ಸೊ ಹಾಗಾಗಿ ನಮಗೆ ನಿಮ್ಮೆಲ್ಲರ ಸಹಕಾರ ಇನ್ನೂ ಬೇಕಾಗಿದೆ. ನಿಮ್ಮ ಸಹಕಾರ ಇದುವರೆಗೂ ನೀವು ಬಹಳ ಕೊಟ್ಟಿದ್ದೀರ. ನಮ್ಮ ಸಿನಿಮಾ ಮೂಲೆ ಮೂಲೆಗೂ ತಲುಪೋ ಎಲ್ಲ ಪ್ರಯತ್ನಗಳು ನಿಮ್ಮಿಂದ ಆಗಿದೆ. ಒಳ್ಳೆ ಪ್ರಚಾರ ಮಾಡಿಕೊಟ್ಟಿದ್ದೀರ. ಒಂದು ಒಳ್ಳೆ ಸಿನಿಮಾ ಅಂತ ಕೂಡ ನಿಮ್ಮಿಂದನೇ ಪಬ್ಲಿಕ್ಕಿಗೆ ಒಂದು ರಿವ್ಯೂಸ್ ಹೋಗಿದೆ. ಅದನ್ನು ಇನ್ನೂ ಈಗ ದೊಡ್ಡ ಮಟ್ಟಕ್ಕೆ ನಾವು ತೊಗೊಂಡು ಹೋಗಬೇಕಾಗಿದೆ. ಈ 2ನೇ ವಾರದಲ್ಲಿ ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಹೊಸ ನಿರ್ಮಾಪಕರು ಅವರು ಬಂದು ಮೊದಲನೇ ಸರಿ ಈ ಥರದೊಂದು ಪ್ರಯತ್ನ, ಈ ಥರದೊಂದು ಸಿನಿಮಾ ಮಾಡಿದ್ದಕ್ಕೆ ಅವ್ರಿಗೆ ಸಿಕ್ಕಂಥ ಒಂದು ಶಬಾಷ್ಗಿರಿ ಅಂತಲೇ ಹೇಳಬೇಕು. ಅಂದರೆ ಒಬ್ಬ ಹೊಸ ನಿರ್ಮಾಪಕ ತುಂಬ ಯಾವುದೋ ಒಂದು ದೊಡ್ಡ ಹೀರೋ, ದೊಡ್ಡ ಕಮರ್ಷಿಯಲ್ ಸಿನಿಮಾ, ದೊಡ್ಡ ಡೈರೆಕ್ಟರ್ ಅಂತ ಹೋಗದೆ ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂತೇಳಿ ಅದ್ರ ಮೇಲೆ ಒಂದು ನಂಬಿಕೆ ಇಟ್ಟು, ಆ ಒಂದು ತಂಡದ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಕೂಡ ಮುಂದೆ ನಿಂತು ಒಂದು ಸಿನಿಮಾಗೆ ಜೊತೆ ಆಗ್ತಾರೆ. ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಾಗ ಅದನ್ನು ನೋಡಿ ಖುಷಿ ಪಡ್ತಾರೆ. ಸೊ ಅವರೇ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಎಲ್ಲ ಥಿಯೇಟ್ರುಗಳಲ್ಲೂ ವಿಸಿಟ್ ಮಾಡಿ, ಹಾಗೆ ಬೇರೆ ಬೇರೆ ಚನ್ನಪಟ್ಟಣ ಇರ್ಬೋದು, ಚನ್ನರಾಯಪಟ್ಟಣ ಇರ್ಬೋದು, ಮೈಸೂರು, ಮಂಡ್ಯ, ಮದ್ದೂರು, ಸುಮಾರು ಬೇರೆ ಊರುಗಳಿಗೆಲ್ಲ ನಾವು ಹೋಗಿ ಥಿಯೇಟ್ರ್ ವಿಸಿಟ್ ಎಲ್ಲ ಕೊಟ್ಟು ಬಂದು ಅಲ್ಲೆಲ್ಲ ಹೋದಾಗ ಜನ ನಮ್ಮನ್ನು ನೋಡಿ ಖುಷಿಪಟ್ಟ ರೀತಿಯೇ ಬೇರೆ. ಆಮೇಲೆ ಅವರ ಅಭಿಪ್ರಾಯ ನಾವು ನೇರ ಕೇಳಿದಾಗ ನಮಗೆ ಸಿಕ್ಕಂಥ ಖುಷಿ ಕೂಡ ಬೇರೆ. ಅದು ಮಾತಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಒಂದು ಸಿನಿಮಾ ತೆರೆಗೆ ಬಂದಾಗ ಅದನ್ನು ಜನ ನೋಡಿ ಅವ್ರವ್ರದ್ದೇ ಆದಂಥ ಒಂದು ಅಭಿಪ್ರಾಯ ತಿಳಿಸೋದಿದೆಯಲ್ಲ, ಅದನ್ನು ನಾವು ನೇರವಾಗಿ ಕೇಳಿದ್ವಿ, ನೋಡಿದ್ವಿ ಕೂಡ. ತುಂಬ ಎಕ್ಸೈಟಾಗಿ ಮಾತಾಡ್ತಿದ್ರು. ಸಿನಿಮಾಯಿಂದ ಆಚೆ ಬರ್ತಿದ್ದಂಗೆ, ಸರ್ ಅದ್ಭುತವಾಗಿರೋ ಸಿನಿಮಾ, ತುಂಬ ಆಗಿದೆ, ಹೀಗಿದೆ, ತುಂಬ ನಮ್ಮ ಎಷ್ಟೋ ವರ್ಷಗಳಾಯ್ತು. ನಾನು ಒಬ್ಬ ವ್ಯಕ್ತಿ ಅಂತ 20 ವರ್ಷ ಆಗಿತ್ತು ನಾನು ಸಿನಿಮಾಗೆ ಬಂದು, ಯಾರೋ ಫ್ರೆಂಡ್ ಬಲವಂತ ಮಾಡ್ದ ಅಂತ ಬಂದೆ, ಬಟ್ ಸಿನಿಮಾ ನೋಡಿದ್ಮೇಲೆ ನಾನು ತುಂಬ ಖುಷಿ ಆಯಿತು ಅಂತ. ಇನ್ನೊಬ್ರು ಯಾರೋ ಲೇಡೀಸ್ ಹೇಳ್ತಾರೆ, ಸರ್ ನಾವು ಈ ಹೊಸಬರು ಸಿನಿಮಾ ನೋಡೋಕ್ಕೆ ಬರ್ತಿರಲಿಲ್ಲ, ಆದರೆ ಈ ಸಿನಿಮಾ ಯಾಕೋ ನೋಡಬೇಕು, ಆ ಟ್ರೈಲರು ಅದೆಲ್ಲ ನೋಡಿದಾಗ ಅನ್ನಿಸ್ತು, ನಾನೇ ನನ್ನ ಫ್ಯಾಮ್ಲಿನೆಲ್ಲ ಕರ್ಕೊಂಡ್ಬಂದಿದ್ದೀನಿ ಅಂತಾರೆ. ಅವರೇ ಒಂದು ಅರ್ಧ ಗಂಟೆ ಲೆಕ್ಚರ್ ಕೊಡ್ತಾರೆ, ಈ ಸಿನಿಮಾದಲ್ಲಿ ಈ ಪಾಯಿಂಟ್ ಹಿಂಗಿತ್ತು, ಆ ಪಾಯಿಂಟಲ್ಲಿ ಹಿಂಗಿತ್ತು. ಆ ಸಿನಿಮಾನ ವಿವರಣೆ ಅವ್ರು ಕೊಡ್ತಾಯಿದ್ರೆ ಇಷ್ಟೆಲ್ಲ ನಮಗೆ ಗೊತ್ತಿಲ್ಲದೆ ಆ ಸಿನಿಮಾದಲ್ಲಿ ಅವ್ರಿಗೆ ತಿಳಿತಾ ಇತ್ತು. ಅದು ಒಂದು ವಿಶೇಷತೆ ನಮಗೆ ಕಾಣಿಸ್ತಾ ಇತ್ತು. ಅವರೇ ಆದಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನ ತಿಳಿಸ್ತಾಯಿದ್ರು. ಸೊ
ಸೊ ಅಷ್ಟು ಒಳ್ಳೆ ರೆಸ್ಪಾನ್ಸು, ಮಕ್ಕಳಾದಿಯಾಗಿ ಕುಟುಂಬ ಸಮೇತವಾಗಿ ಬಂದು ಎಲ್ಲರೂ ಅದೇ ಹೇಳ್ತಿದ್ರು, ಸರ್ ಫ್ಯಾಮ್ಲಿ ಸಮೇತ ಬಂದು ನೋಡಿ ಎಂಜಾಯ್ ಮಾಡ್ಬೋದು ಸರ್. ಫಸ್ಟ್ ಹಾಫ್ ಸಖತ್ ಜಾಲಿಯಾಗಿ ಹೋಗುತ್ತೆ ಸರ್, ಸೆಕೆಂಡ್ ಹಾಫ್ ಎಮೋಷ್ನಲ್ ಆಗಿದೆ ಸರ್, ತುಂಬ ಕಡೆ ಕಣ್ಣಲ್ಲಿ ನೀರು ಬಂತು ಸರ್, ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಸರ್. ಸೊ ಒಂದು ಸಿನಿಮಾಗೆ ಇನ್ನೇನು ಬೇಕು, ಒಂದು ಸಿನಿಮಾ ನಿರ್ದೇಶಕನಾಗಿ ನನಗೆ ಇನ್ಯಾವ ಥರ ಸಕ್ಸಸ್ ಇದೇ ನನ್ನ ಸಕ್ಸಸ್. ಒಂದು ಸಿನಿಮಾ ಮಾಡಿದ್ದೀನಿ, ಅದು ಜನ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ದೊಡ್ಡದಾಗುತ್ತೆ ಅನ್ನೋದು ಜನರ ಕೈಯಲ್ಲಿದೆ. ಬಟ್ ಆ ಒಂದು ಇಷ್ಟಪಡೋದು, ಅವ್ರು ಖುಷಿ ಪಡೋದು, ಅವರ ಯಾವುದೋ ಒಂದು ನೋವನ್ನು ಮರೆತು ಒಂದು 2 ಗಂಟೆ ಕಾಲ ಆ ಮನೋರಂಜನೆನ ಅವರು ಅನುಭವಿಸೋದಿದೆಯಲ್ಲ, ಅದು ನಮ್ಮ ಸಿನಿಮಾಯಿಂದ ಅವ್ರಿಗೆ ಸಿಕ್ತಲ್ಲ, ಆ ಖುಷಿ ನಮಗೆ, ಆ ಒಂದು ಅದೃಷ್ಟ ಕೂಡ ನಮಗೆ. ಸೊ ಇದೆಲ್ಲದರ ಮಧ್ಯೆ ಒಂದು ತೊಂದರೆಗಳು ಆಗ್ತಾ ಇರೋದು ಬೇಸರ ಕೂಡ ಇದೆ. ನಮ್ಮ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದಾಗಿಂದ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣೆದುರು ಕಾಣ್ತಾನೆ ಇತ್ತು. ಒಂದು ಯುದ್ಧ ಶುರುವಾಯಿತು, ಅದು ಬಿಡಿ, ಅದು ದೇಶಕ್ಕೆ ಬಂದಿದ್ದು, ಅದು ನಮಗೆ ಮಾತ್ರ ಅಲ್ಲ. ಆಗಲೂ ಕೂಡ ನಾವು ಒಂದು ಧೈರ್ಯ ಮಾಡಿದ್ವಿ, ಒಳ್ಳೆಯದೇ ಆಗುತ್ತೆ, ಬೇಗ ಅದೆಲ್ಲ ಸರಿ ಹೋಗುತ್ತೆ ಅಂತ. ಹಂಗೆ ಆಯಿತು ಕೂಡ. ಅದಾದಮೇಲೆ ಯಾವುದೋ ಕರೋನಾ ಅಂತ ಶುರುವಾಯಿತು. ಅದಾದಮೇಲೆ ನಮ್ಮ ಹೀರೋದೇ ಒಂದು ಇಶ್ಯೂ ಶುರುವಾಯಿತು. ಅದಾದಮೇಲೆ ಇನ್ನೊಂದೇನೋ ವಾಯ್ಸ್ ನೋಟ್ ಬಂತು, ಸಾಲದಕ್ಕೆ ಮಳೆ ಬಂತು. ಇದೆಲ್ಲದರ ಮಧ್ಯೆನೂ ಜನ ಥಿಯೇಟ್ರಿಗೆ ಬರ್ತಾಯಿದ್ದಾರೆ. ನಮ್ಗೆ ಎಷ್ಟೇ ಸಮಸ್ಯೆ ಬಂದರೂ ಜನ ನಮ್ಮ ಕೈ ಬಿಟ್ಟಿಲ್ಲ ಅನ್ನೋದೇ ನಮ್ಮ ಖುಷಿ. ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ. ಇವತ್ತು ನಾವು ವೀರೇಶ್ ಚಿತ್ರಮಂದಿರದಲ್ಲೇ ಪತ್ರಿಕಾಗೋಷ್ಠಿ ಇಟ್ಕೊಂಡ್ವಿ. ಯಾಕಂದರೆ ನಾವು ಹೇಳೋ ಸುಳ್ಳಾಗ್ಬೋದು, ಕಣ್ಣಾರೆ ನೋಡಿದಾಗ ನಿಮಗೂ ಒಂದು ಪ್ರಮಾಣ ಇರುತ್ತೆ. ಅಂದರೆ ಜನ ಥಿಯೇಟ್ರಲ್ಲಿ ಬಂದಿರೋದು ನೀವು ಕಣ್ಣಾರೆ ನೋಡ್ಬೋದು. ನಾವಲ್ಲೆಲ್ಲೋ ಕೂತ್ಕೊಂಡು ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬರೀ ಬಾಯಿ ಮಾತಾಗಿರುತ್ತೆ. ಇವತ್ತು ನೀವು ಸಾಕ್ಷಿಯಾಗಿರ್ತೀರ ನಮಗೆ, ಜನ ಬಂದಿದ್ದಾರೆ ಇಲ್ವಾ ಥಿಯೇಟ್ರಿಗೆ. ಥಿಯೇಟ್ರಲ್ಲಿ ನೀವು ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿ ಶೋಗೂ ಹೇಗಿದೆ ಕಲೆಕ್ಷನು ಅಂತ. ತುಂಬ ಒಳ್ಳೆ ಕಲೆಕ್ಷನ್ ಇದೆ. ಅವರೇ ಹೇಳ್ತಾರೆ ನಮಗೆ, ಥಿಯೇಟ್ರಲ್ಲಿ ಎಲ್ಲ ಥಿಯೇಟ್ರ್ ಕಡೆ ನಾವು ವಿಸಿಟ್ ಆಗಿದಾಗ ಭಾಳ ದಿನ ಆಯಿತು ಸರ್ ಈ ಥರ ಜನ ಬಂದು, ಫ್ಯಾಮ್ಲಿ ಬಂದು. ಸೊ ಇದು ನಮಗೆ ತುಂಬ ಒಳ್ಳೆ ಒಂದು ಸೂಚನೆ ಕೊಡ್ತಾ ಇದೆ, ಇದೊಂದು ಸಕ್ಸಸ್ಫುಲ್ ಸಿನಿಮಾ ನಿಮ್ಮದು. ಆ ತೊಂದರೆಗಳೇನು ಇಲ್ಲದೆ ಹೋದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಿರೋದು ಅಂತ ಅನ್ನಿಸ್ತಾ ಇದೆ ಅನ್ನೋ ಮಾತುಗಳು ಅವರೇ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಈ ಒಂದು ಗೆಲುವನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ಹಾಗೆ ಮತ್ತೊಂದು ವಿಷಯ, ಆ ವಾಯ್ಸ್ ನೋಟಲ್ಲಿ ನೀವೆಲ್ಲ ಕೇಳಿದ್ದೀರಾ, ಅಲ್ಲಿ ನಮ್ಮ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ತುಂಬ ಪ್ರೀತಿ ಇಟ್ಟು ಕೆಲಸ ಮಾಡಿರೋವಂಥ ನಟರುಗಳು ಅವರೆಲ್ಲ. ಶಿವರಾಜ್ ಕುಮಾರ್ ಸರ್ ಜೊತೆ ತುಂಬ ಕೆಲಸ ಮಾಡಿ, ಅವ್ರ ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆ ಎಂಟೈರ್ ಫ್ಯಾಮ್ಲಿಗೆ ನಾನು ಒಂದು ಕನೆಕ್ಟಿವಿಟಿ ಆಗಿದ್ದೀನಿ. ಪುನೀತ್ ಸರ್ಗೆ ಎಷ್ಟೋ ಹಾಡುಗಳು ಬರೆದಿದ್ದೀನಿ, ರಾಘಣ್ಣ ಸರ್ಗೆ ಸಂಭಾಷಣೆ ಹಾಡುಗಳು, ಅವ್ರ ಜೊತೆ ತುಂಬ ಒಂದು ಒಳ್ಳೆ ರ್ಯಾಪ್. ಅವ್ರು ಬಂದು ನನ್ನ ಸಿನಿಮಾಗೆ ಟ್ರೈಲರ್ ಲಾಂಚ್ ಮಾಡಿದ್ದಾರೆ, ಕ್ಲ್ಯಾಪ್ ಹೊಡೆದಿದ್ದಾರೆ. ಪುನೀತ್ ಸರು ನನ್ನ ಟೈಸನ್ ಸಿನಿಮಾ ಕ್ಲ್ಯಾಪ್ ಹೊಡೆದ್ಕೊಟ್ಟಿದ್ರು. ರಾಘಣ್ಣ ಸರ್ ಕೂಡ ನನ್ನ ಸಿನಿಮಾಗಳಿಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಎಂಟೈರ್ ಫ್ಯಾಮ್ಲಿ ನಮಗೆ ತುಂಬ ಕನೆಕ್ಟಿವ್ ಇರೋವಂಥ ಒಂದು ಫ್ಯಾಮ್ಲಿ. ಹಾಗೆ ದರ್ಶನ್ ಸರ್ ಕೂಡ ನನಗೆ ತುಂಬ ಆಪ್ತರು. ಜೊತೆಗೆ ನಾನು ಒಬ್ಬ ನಿರ್ದೇಶಕನಾಗೋದಕ್ಕೆ ಅವರ ಒಂದು ಸಹಕಾರ ಕೂಡ ಇತ್ತು. ಅವರೊಂದು ಮಾತು ನನ್ನ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವರು ಕೂಡ ಓಕೆ ರಾಮನಾರಾಯಣ್ಗೆ ಒಂದು ಡೈರೆಕ್ಷನ್ ಕೊಡ್ಬೋದು ಅಂತ ಸಪೋರ್ಟ್ ಮಾಡಿರೋ ವ್ಯಕ್ತಿ ಅವರು ದರ್ಶನ್ ಸರ್ ನನಗೆ. ಹಾಗೆ ಧ್ರುವ ಅವರು ಕೂಡ ನನ್ನ ತುಂಬ ಆತ್ಮೀಯರು. ಅವರು ನನ್ನ ಹಿಂದಿನ ಚಿತ್ರ ರಾಜಮಾರ್ತಾಂಡಗೆ ವಾಲಂಟಿಯರ್ಗೆ ನಾನೇ ಬಂದು ಡಬ್ ಮಾಡಿಕೊಡ್ತೀನಿ ಅಂತ ಅವರ ಅಣ್ಣ ತೀರ್ಕೊಂಡಾಗ ಅವರೇ ಬಂದು ಡಬ್ ಮಾಡಿಕೊಟ್ರು. ಹಾಗೆ ಆ ಸಿನಿಮಾಗೆ ಅವರು ಜೊತೆಯಾಗಿ ನಿಂತಿದ್ದರು. ಸೊ ಬಹಳಷ್ಟು ಕನೆಕ್ಟಿವಿಟಿ ಇದೆ ಅವ್ರಗಳ ಜೊತೆ, ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ. ಅವ್ರಗಳ ಬಗ್ಗೆ ಯಾವುದೋ ಒಂದು ವಾಯ್ಸ್ ನೋಟ್ ಬಂತು, ಅದ್ರ ಬಗ್ಗೆ ನಮಗೆ ಬಹಳ ಬೇಸರ ಆಯಿತು. ಆ ಬೇಸರದ ಜೊತೆಯಲ್ಲಿ ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿದ್ವಿ. ಆವಾಗ ನಾವು ನಮ್ಮ ಸಿನಿಮಾ ರಿಲೀಸಲ್ಲಿದೆ, ನಾವು ಸಿನಿಮಾ ರಿಲೀಸ್ ಬಗ್ಗೆ ಕಾಳಜಿ ತೊಗೋಬೇಕಾ, ಇಲ್ಲ ಯಾವುದೋ ಒಂದು ಇಶ್ಯೂ ಬಂದಿದ್ದ ತಕ್ಷಣ ಸಮಸ್ಯೆನ ನಾವು ನೋಡ್ಕೊಂಡು ಹೋಗ್ಬೇಕಾ, ನಮಗೆ ಗೊತ್ತಾಗಲಿಲ್ಲ. ನಿರ್ಮಾಪಕರು ಹೊಸಬ್ರು, ಅವ್ರಿಗೂ ಇಂಥ ಒಂದು ಸಮಸ್ಯೆಗಳು, ಈ ಥರದೊಂದು ಪರಿಸ್ಥಿತಿ ಅವರು ಯಾವತ್ತೂ ಇದನ್ನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವರು ತುಂಬ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ದಿನ ಬೆಳಗಾದರೆ ಒಂದು ದೇವರು ನಂಬಿಕೆ, ಭಕ್ತಿ, ಒಂದು ಸಾತ್ವಿಕ ಭಾವನೆ ಇಟ್ಕೊಂಡೇ ಪ್ರತಿಯೊಂದು ಹಂತದಲ್ಲೂ ಅವರು ಕೆಲಸ ಮಾಡ್ತಾ ಬಂದರು. ಸಿನಿಮಾ ಒಳ್ಳೆ ರೀತಿಯಲ್ಲಿ ಆಗಬೇಕು. ಯಾರಾದರೂ ಒಂದು ಕೆಟ್ಟ ಪದ ಬಳಸ್ತಾಯಿದ್ರು ಕೂಡ ನಮ್ಮ ಮುಂದೆ ಇದೆಲ್ಲ ಮಾತಾಡಬೇಡಪ್ಪ, ನೀನು ದೂರ ಇರು ಅಂತ ಹೇಳ್ತಿದ್ರು. ಅಂದರೆ ಅವ್ರ ಸುತ್ತ ಯಾವತ್ತೂ ಒಂದು ಪಾಸಿಟಿವ್ ವೈಬ್ನ ಅವ್ರು ಇಷ್ಟಪಡ್ತಿದ್ರು. ಆ ಥರ ಒಬ್ಬ ವ್ಯಕ್ತಿ ಸಡನ್ನಾಗಿ ಆ ಥರದ್ದೊಂದು ನ್ಯೂಸ್ ಬಂದಾಗ ನಮಗೆಲ್ಲ ಏನು ಮಾಡಬೇಕು ದಿಕ್ಕು ತೋರಿಸಲಿಲ್ಲ. ಆದರೂ ಧೈರ್ಯವಾಗಿ ನಾವು ನಿಂತ್ಕೊಂಡು ನಮ್ಮ ಸಿನಿಮಾನ ನಾವು ಉಳಿಸ್ಕೊಳ್ಳೇಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಯಾರೋ ಒಬ್ಬರು ಮಾಡೋ ತಪ್ಪಿಗೆ ನಮ್ಮ ತಂಡದಲ್ಲಿ ಭಾಳಷ್ಟು ಜನ ಇದ್ದಾರೆ. ನಿರ್ಮಾಪಕರು ನಾನು ಇಬ್ಬರೇ ಅಲ್ಲ, ಸೀನಿಯರ್ ನಟರು ನಮ್ಮ ಉಮೇಶ್ ಅಣ್ಣ ಇರ್ತಾರೆ, ನಮ್ಮ ಹೊಸ ನಟರು ಸೀನುಬಾ ಇದ್ದಾರೆ, ನಮ್ಮ ಹೀರೋಯಿನ್ನು ಮೌನ ಗುಡ್ಡೆಮನೆ, ಅವರ ಫಸ್ಟ್ ಮೂವಿ ಇದು. ಅವ್ರಿಗೂ ಕೂಡ ಬಹಳ ನೋವಾಯಿತು. ನನ್ನ ಫಸ್ಟ್ ಸಿನಿಮಾ, ಸೊ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಎಲ್ಲೋ ಒಂದು ಕಡೆ
ತೊಂದರೆನೂ ಆಗ್ತಿದೆ. ಅವ್ರಿಗೆಲ್ಲ ತುಂಬ ಬೇಜಾರು, ಒಂದು ಕಡೆ ನೋವು, ಯಾಕೆ ಹಿಂಗಾಗ್ಬಿಡ್ತು ಈ ಥರ ಯಾವ ಸಿನಿಮಾ ನನ್ನ ಕೆರಿಯರಲ್ಲಿ ನಾನು ಕಂಡಿದ್ದೂ ಇಲ್ಲ, ಕೇಳಿದ್ದೂ ಇಲ್ಲ. ಒಂದು ಸಿನಿಮಾ ರಿಲೀಸ್ ಆಗೋ ಮೂಮೆಂಟಲ್ಲಿ ಬೇರೆ ಏನೇನೋ ತಡೆಗಳು ಬರ್ತವೆ, ಬಟ್ ನಮ್ಮ ಸಿನಿಮಾಗೆ ಈ ಥರದ್ದೊಂದು ಕೆಲವು ಸಿನಿಮಾಗಳು ಚೆನ್ನಾಗೇ ಇರಲ್ಲ, ಅಯ್ಯೋ ಬಿಡು ಅದೇನು ಚೆನ್ನಾಗೇ ಇಲ್ಲ ಅಂತ ಅಂದ್ಕೊಂಡು ನಾವು ಏನೇ ಇಶ್ಯೂಸ್ ಬಂದರೂ ಕೂಡ. ಬಟ್ ಈ ಸಿನಿಮಾಗೆ ರಿಪೋರ್ಟ್ ತುಂಬ ಚೆನ್ನಾಗಿ ಬಂತು, ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೊಗಳ್ತಾವ್ರೆ ಜನ. ಸೊ ಪ್ರತಿಯೊಬ್ಬರು ಇದರಲ್ಲಿ ಪಾಲುದಾರರಿದ್ದಾರೆ. ಇವ್ರುಗಳಿಗೆಲ್ಲ ಈ ಸಿನಿಮಾ ಸಕ್ಸಸ್ ಅವಶ್ಯಕತೆ ಇದೆ. ಪ್ರೊಡ್ಯೂಸರ್ಗೆ ದುಡ್ಡು ಬರುತ್ತೆ, ನಮಗೆ ಹೆಸರು ಬರುತ್ತೆ, ನಮ್ಮ ಕೆರಿಯರ್ ಮುಂದೆ ಹೋಗುತ್ತೆ. ಸೊ ಇಂಡಸ್ಟ್ರಿಗೆ ಒಂದು ಗ್ರೋತ್, ಒಬ್ಬ ಹೀರೋ ನಿಂತಾಗ ಅವನಿಂದ ಒಂದು 4 ಸಿನಿಮಾ ಆಗುತ್ತೆ, ಪ್ರೊಡ್ಯೂಸರ್ ಒಂದು 4 ಸಿನಿಮಾ ಮಾಡ್ತಾರೆ, ಬೇರೆ ಬೇರೆ ಕಲಾವಿದರಿಗೆ ಇನ್ನೊಂದಷ್ಟು ಅವಕಾಶಗಳು ಸೃಷ್ಟಿಯಾಗುತ್ತೆ. ಒಂದು ಸಿನಿಮಾ ನಿಲ್ಲೋದ್ರಿಂದ ಗೆಲ್ಲೋದ್ರಿಂದ ಇಂಡಸ್ಟ್ರಿನೇ ಬೆಳವಣಿಗೆ ಆಗುತ್ತೆ. ಸೊ ಅದು ನಮ್ಮೆಲ್ಲರ ಉದ್ದೇಶ ಕೂಡ. ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಒಂದು ಸಿನಿಮಾನ ಪ್ರೀತಿಸಿ ಕೆಲಸ ಮಾಡೋ ಪ್ರತಿಯೊಬ್ಬರ ಉದ್ದೇಶ ಕೂಡ ಅದಾಗಿರುತ್ತೆ. ಒಂದು ಸಿನಿಮಾ ಗೆದ್ದರೆ ಅದರಿಂದ ಒಂದಷ್ಟು ಬೆಳವಣಿಗೆ ಆಗುತ್ತೆ ಅಂತ. ಸೊ ಆ ರೀತಿ ಉದ್ದೇಶಗಳು ಇಟ್ಕೊಂಡು ನಾವು ಒಂದು ಸಿನಿಮಾ ನಿಲ್ಲಿಸಬೇಕು, ಗೆಲ್ಲಬೇಕು, ಅದಕ್ಕೆ ಎಷ್ಟು ಬೇಕೋ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತೇಳಿ ನಮ್ಮ ಜೊತೆ ಹಿರಿಯರೆಲ್ಲ ನಿಂತಿದ್ರು, ಯೋಗರಾಜ್ ಭಟ್ ಸರ್. ಸೊ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದಂಥ ಒಂದಷ್ಟು ಎಫರ್ಟ್ಗಳು ಹಾಕಿ ಈ ಸಿನಿಮಾ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರು. ಅದಷ್ಟೇ ಒಳ್ಳೆ ರಿಪೋರ್ಟು ಬಂತು ಸರ್. ಸರ್ ಕೇಳಿಸ್ತಿಲ್ಲ. ಹಾಂ ಸರ್, ಈಗ ಧ್ವನಿ ಕೇಳಿದಾಗ ಮನುದು ಅಂತ ನಮಗೂ ಅನಿಸ್ತಾ ಇದೆ. ಆದರೆ ನನ್ನ ಪರ್ಸ್ನಲ್ ಒಂದು ಅನುಮಾನ ಇದೆ. ಏನಂದರೆ ಅವನು ಯಾವತ್ತೂ ಡ್ರಿಂಕ್ ಮಾಡಿದ್ದು ನಮ್ಮ ಮುಂದೆ ನಾವು ನೋಡಿಲ್ಲ. ಯಾಕಂದರೆ ಅವನು 6 ಪ್ಯಾಕ್ ಮಾಡ್ಬೇಕು ಸರ್, ನಾನು ಜಿಮ್ ಮಾಡ್ಬೇಕು ಸರ್, ಯಾವಾಗ ಒಂದು ಕೂಲ್ ಡ್ರಿಂಕ್ಸ್ ಕುಡಿ ಅಂದರೂ ಕೂಡ ಕುಡಿತಾ ಇರಲಿಲ್ಲ. ಜಿಮ್ ಮಾಡ್ತಿದ್ದೀನಿ, ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ನನಗೆ ಫೈಟಲ್ಲಿ ಚೆನ್ನಾಗಿ ಕಾಣಬೇಕು, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಬೇಕು ಅಂತೇಳಿ ಅವನು ಒಂದು ಶುಗರ್ ಕೂಡ ತೊಗೊಳ್ತಾ ಇರಲಿಲ್ಲ. ಯಾವುದಾದ್ರು ಕಾಫಿ ಟೀ ಕುಡಿ ಅಂತ ಶುಗರ್ ಇರುತ್ತೆ ಬೇಡ ಅಂತ. ಈ ಥರ ಒಬ್ಬ ಅವನು ಎಣ್ಣೆ ಹೊಡೆದಿದ್ದಾನೆ ಅಂದಾಗ ನನಗೆ ಅದೊಂದು ಸ್ವಲ್ಪ ಅನುಮಾನ ಬಂತು. ಬಟ್ ವಾಯ್ಸ್ ಕೇಳಿದಾಗ ಅವನದೇ ಅಂತ ಕೂಡ ಅನ್ನಿಸ್ತಾ ಇದೆ. ಅದೊಂದು ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸರ್. ಬಟ್ ಆ ಮಾತು ಅವ್ನು ತಪ್ಪಾಗಿ ಮಾತಾಡಿದರೆ ಮಾತ್ರ ಅದಕ್ಕೆ ನಮ್ಮ ಕಡೆಯಿಂದ ಮೊದಲನೇ ಧಿಕ್ಕಾರ ಇರುತ್ತೆ. ಅವನದೇ ಅದು ವಾಯ್ಸ್ ಅಂತ ಕನ್ಫರ್ಮ್ ಆಗಿದ್ದರೆ ಮಾತ್ರ ಅವನನ್ನು ನಾವು ಯಾವತ್ತೂ ನಾವು ಕ್ಷಮಿಸೋದಿಲ್ಲ. ಅದು ಏನು ಇನ್ವೆಸ್ಟಿಗೇಷನ್ ನಡೀತಿದೆಯೋ ಅದರಲ್ಲಿ ಏನೇನು ರಿಪೋರ್ಟ್ಸ್ ಬರುತ್ತೋ ಅದಕ್ಕೆ ನಾನು ಇವಾಗ ಉತ್ತರ ಕೊಡೋದು ತಪ್ಪಾಗುತ್ತೆ. ಬಟ್ ನನಗೆ ಪರ್ಸ್ನಲಾಗಿ ಅನಿಸಿದ್ದು ಆ ಥರ ಅನ್ನಿಸ್ತು. ಅವನು ಯಾವತ್ತೂ ಕುಡಿತಾ ಇರಲಿಲ್ವಲ್ಲ, ಅದು ಹೆಂಗೆ ಅವತ್ತು ಕುಡಿದಿರೋ ನೋಟ್ ಬಂತ ನನಗೆ ಗೊತ್ತಿಲ್ಲ. ಸೊ ಅದೇನೇನು ನಡೆದಿದೆ ಅದ್ರ ಹಿಂದೆಗಡೆ ನಮಗೆ ಆ ಕಥೆಗಳು ಗೊತ್ತಿಲ್ಲ. ಸರ್ ಅದೇ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ದಿನ ಕೂಡ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲ. ನಿರ್ಮಾಪಕರಿಗೂ ಅಷ್ಟೇ, ನಮಗೂ ಅಷ್ಟೇ. ಅಂದರೆ ಒಂದು ಸಿನಿಮಾನ ತೆರೆಗೆ ತರಬೇಕು ಅನ್ನೋ ಇದರಲ್ಲಿ ನಾವು ಆ ಮಾತುಗಳು, ನಾವು ಬೆಳವಣಿಗೆ ಏನು ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತ ಹೇಳಿ, ಆಮೇಲೆ ಪ್ರತಿಯೊಂದು ಸಣ್ಣ ಸಣ್ಣ ಅಂದರೆ ಒಂದೊಂದು ಸಣ್ಣ ಸೀನು ಕೂಡ ನಿರ್ಮಾಪಕರು ಬಂದು ನೋಡೋರು, ನನಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಇನ್ನೊಂದು ಬೆಟರ್ ಬೇಕಂತ ಕೇಳೋರು, ಅದನ್ನು ನಾವು ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ವಿ. ಸೊ ಈ ಥರ ಒಂದೊಂದು ಸೀನು, ಒಂದೊಂದು ಡೈಲಾಗು, ಪ್ರತಿ ವಿಷಯ ಕೂಡ ನಾವು ಅದ್ರ ಬಗ್ಗೆನೇ ಯಾವತ್ತೂ ಯೋಚನೆ ಮಾಡ್ತಾಯಿದ್ವಿ, ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ವಿ. ಇನ್ನೇನು ಬೇರೆ ನಮಗೆ ಅಲ್ಲಿ ಇರಲಿಲ್ಲ. ಸಡನ್ನಾಗಿ ಈ ಥರದ್ದೊಂದು ಅದೇನೋ ಹೇಳ್ತಾರಲ್ಲ ಸರ್, ಯಾವುದೋ ಒಂದು ಬಂದು ತಲೆ ಮೇಲೆ ಬೀಳುತ್ತೆ ಅಂತಾರಲ್ಲ, ಆ ಥರದ್ದೊಂದು ಅನುಭವ ಆಯಿತು ನಮಗೆ. ಅದನ್ನು ಕೇಳೋಣ ಅಂದರೆ ಅವನು ನಮಗೆ ಎದುರುಗಡೆ ಸಿಕ್ಕಿಲ್ಲ. ಎಷ್ಟು ಮಟ್ಟಿಗೆ ಅದರಲ್ಲಿ ನಿಜ ಇದೆ, ಏನಿದೆ ಅದನ್ನು ಕೇಳಬೇಕು ಅಂದರೆ ನಮಗೂ ಅವನ ಎದುರುಗಡೆ ಸಿಕ್ಕಿಲ್ಲ. ಯಾರ ಅಭಿಮಾನಿಗಳು ಸರ್? ಸರ್ ಅದು ಇಲ್ಲ ಸರ್, ನಮಗೆ ನಾನು ಅವ್ರಿಗೆಲ್ಲ ಒಂದು ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಇವತ್ತು ಈ ಮುಖೇನ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್, ನಮ್ಮ ಶಿವಣ್ಣ ಅವ್ರ ಅಭಿಮಾನಿಗಳಿಗೆ, ದರ್ಶನ್ ಸರ್ ಅಭಿಮಾನಿಗಳಿಗೆ ಮತ್ತು ಧ್ರುವ ಸರ್ ಅಭಿಮಾನಿಗಳಿಗೆ. ಸೊ ಯಾರೂ ನಮಗೇನು ತೊಂದರೆ ಕೊಟ್ಟಿಲ್ಲ ಸರ್. ಅವ್ನು ಮಾತಾಡಿದ್ದಾನೆ, ಅವ್ನು ಬಂದಮೇಲೆ ಅವ್ನಿಗೇನು ಪನಿಷ್ಮೆಂಟ್ ಮಾಡೋಣ ಅನ್ನೋ ಮಾತುಗಳಿದೆ ಬಿಟ್ಟರೆ ನಮ್ಮ ಸಿನಿಮಾಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಸೊ ನಾವು ಶಿವಣ್ಣ ಅವ್ರನ್ನ, ದರ್ಶನ್ ಸರ್ನ ಮತ್ತು ಧ್ರುವ ಅವ್ರನ್ನ ಭೇಟಿ ಆಗಬೇಕು ಅಂತ ಬಹಳ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಬಟ್ ಅವರು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವರು ನಮಗೆ ಇನ್ನೂ ಭೇಟಿ ಆಗೋಕ್ಕಾಗಿಲ್ಲ. ಸೊ ನಾವು ಈ ಮುಖಾಂತರ ಅವ್ರ ಸಪೋರ್ಟ್ನ ನಾವು ಬಯಸ್ತಾ ಇದ್ದೀವಿ ಸರ್. ನಮ್ಮ ಈ ಚಿತ್ರಕ್ಕೆ ಅವ್ರದ್ದೊಂದು ಸಪೋರ್ಟ್ ಬೇಕಿದೆ, ಅವ್ರ ಅಭಿಮಾನಿಗಳ ಸಪೋರ್ಟ್ ಕೂಡ ಬೇಕಾಗಿದೆ. ಸೊ ಅವ್ರುಗಳು ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಗೊತ್ತಿಲ್ಲ, ನಮ್ಮ ಸಿನಿಮಾದ ಒಬ್ಬ ಏನೊಂದು ಲೀಡ್ ರೋಲಲ್ಲಿ ಇದ್ದಾನೆ ಮನು, ಅವನು ಮಾತಾಡಿರೋ ಮಾತುಗಳಿಂದ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಸರ್.
ಅವರು ಹೊಸ ನಿರ್ಮಾಪಕರು, ಚಿತ್ರರಂಗಕ್ಕೆ ಅವ್ರು ಬಂದಿರೋದೇ ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತ. ನೀವು ಡೇ ಒನ್ನಿಂದ ನೀವು ನೋಡಿರ್ತೀರ, ನಾವು ಕರೆದಿರೋ ಎಲ್ಲ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅವ್ರ ಮಾತಿನ ಒಂದು ಸೌಜನ್ಯ ಅಬ್ಸರ್ವ್ ಮಾಡಿರ್ತೀರ, ಅವರ ಒಂದು ದಾಟಿನ ನೀವು ಗಮನಿಸಿರ್ತೀರ. ಯಾವತ್ತೂ ಅವರು ಯಾವುದೇ ವಿಷಯಗಳಿಗೆ ಉದ್ರೇಕವಾಗಿ ಇಲ್ಲ ಯಾವುದೋ ವಿಷಯಕ್ಕೆ ಅವರು ಬೇರೆ ಥರ ಸ್ಟೇಟ್ಮೆಂಟ್ ಕೊಡೋದಾಗಲಿ, ತುಂಬ ಎಕ್ಸೈಟ್ಮೆಂಟ್ ಆಗಿ ಏನೇನೋ ಮಾತಾಡೋದಾಗಲಿ ಯಾವುದೂ ಇಲ್ಲ ಇದುವರೆಗೂ. ಅವ್ರೇನಿದೆ ಅವ್ರದ್ದು ನೇರ ನುಡಿ, ಅವ್ರಿಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ತಿರ್ತಾರೆ. ಅವ್ರಿಗೇನು ಅದು ಒಳ್ಳೇದು ಅನಿಸುತ್ತೋ ಅದನ್ನೇ ಮಾಡ್ತಿರ್ತಾರೆ. ಸೊ ಕೆಟ್ಟ ಜನ ಅಂದಾಗ ಸ್ವಲ್ಪ ಅದನ್ನು ದೂರನೇ ಇಟ್ಕೊಂಡು ಬಂದಿದ್ದಾರೆ ಅವರು. ಸೊ ಅವರಿಂದ ಸ್ವಲ್ಪ ದುಡ್ಡು ಲಾಸ್ ಆದರೂ ಪರವಾಗಿಲ್ಲ, ಅಂಥ ವ್ಯಕ್ತಿಗಳು ನಮಗೆ ಬೇಡ ಅನ್ನೋ ಥರನೇ ಒಂದಷ್ಟು ಘಟನೆಗಳು ನಡೆದಿದೆ. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಒಂದಷ್ಟು ನಡೆಯುತ್ತೆ ಅದು. ಸೊ ಈ ಥರ ಒಂದಷ್ಟು ನಿರ್ಮಾಪಕರ ಒಂದು ಅಭಿರುಚಿ ಇರುವಂಥ ಒಬ್ಬ ನಿರ್ಮಾಪಕರು ಸರ್, ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಒಂದು ಬಹಳ ನೋವಿನ ಒಂದು ವೈಯಕ್ತಿಕವಾದಂಥ ನನ್ನ ಒಂದು ಸ್ಟೇಟ್ಮೆಂಟ್ ಸರ್. ಅದ್ರ ಬಗ್ಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವರು ಡೀಟೇಲ್ಸ್ ಕೊಡ್ತಾರೆ ಮೇಡಮ್. ಈಗ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಇದು ಚಿತ್ರಕಥೆ ಪ್ರೀ ಪ್ಲಾನ್ ಅಂತ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದಕ್ಕೆ ಕ್ಲಾರಿಟಿ ಕೊಡೋದು ಮೇಡಮ್. ಇವಾಗ ನಮ್ಮ ಸಿನಿಮಾಗೆ ಒಂದು ಪ್ರಮೋಷನ್ಗೋಸ್ಕರ ಒಬ್ಬರನ್ನು ನೇಮಿಸಿದ್ವಿ, ಕಿರಣ್ ಅಂತ ಹೇಳಿ. ನೀವು ಅವ್ರನ್ನ ವಿಚಾರಿಸಿದ್ರೆ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಜೊತೆಗೆ ನಮ್ಮ ವೆಂಕಟೇಶ್ ಸರ್ ಮೇಡಮ್ ಕೇಳಿರೋದು ವಿಷಯ ಕೇಳ್ತೀನಿ. ನಾವು ಈ ಸಿನಿಮಾ ಶುರು ಆದಾಗಿಂದ ವೆಂಕಟೇಶ್ ಸರ್ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಪ್ರತಿ ಹಂತದಲ್ಲೂ ಪ್ರಮೋಷನ್ಗೆ ಅಂತ ನಾವು ಬಹಳ ಇಂಪಾರ್ಟೆಂಟ್ ಕೊಡ್ತಾ ಬಂದ್ವಿ ಡೇ ಒನ್ನಿಂದ. ಈ ಸಿನಿಮಾಗೆ ಏನೇ ಒಂದು ವಿಷಯ ಮಾಡಿದ್ರು ಅದನ್ನು ವಿಶೇಷವಾಗಿ ಮಾಡೋಣ, ವಿಶೇಷವಾಗಿ ಜನರಿಗೆ ತಲುಪಿಸೋಣ ಅಂತ ಹೇಳಿ ನಾವು ಒಂದೊಂದನ್ನು ಕೂಡ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಬಂದ್ವಿ. ಒಂದು ಸಾಂಗ್ ರಿಲೀಸ್ ಮಾಡಿದ್ರು, ಒಂದು ಟ್ರೈಲರ್ ರಿಲೀಸ್ ಮಾಡಿದ್ರು, ಅದು ಏನೇ ಒಂದು ಜನರ ಮುಂದೆ ತರಬೇಕಂದ್ರೂ ನಾವು ನಿಮ್ಮ ಮುಂದೆ ಬರುವಾಗ ಒಂದು ವಿಶೇಷವಾದಂಥ ಯೋಚನೆ ಮಾಡಿ ಬರ್ತಾಯಿದ್ವಿ. ಆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲೆಲ್ಲ ನಮಗೆ ವೆಂಕಟೇಶ್ ಸರ್ ಸಪೋರ್ಟ್ ಮಾಡಿದ್ದಾರೆ. ಅವತ್ತು ಯಾವುದು ನಾವು ಗಿಮಿಕ್ಸ್ ಏನು ಮಾಡಲಿಲ್ವಲ್ಲ. ನಮಗೆ ಗಿಮಿಕ್ಸ್ ಮಾಡಬೇಕಂದ್ರೆ ನಾವು ಡೇ ಒನ್ನಿಂದ ಮಾಡ್ಕೊಂಬರ್ತಿದ್ವಿ. ಅದರ ಅವಶ್ಯಕತೆ ನಮಗಿರಲಿಲ್ಲ. ತಲೆಯಲ್ಲಿ ಬುದ್ಧಿ ಇದೆ, ಹೊಸ ರೀತಿ ಯೋಚನೆ ಮಾಡೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಅದ್ರ ಮೂಲಕ ನಾವೇನಾದರೂ ವಿಶೇಷವಾಗಿ ಬರ್ತೀವಿ ಹೊರತು ಈ ಥರ ಯಾವುದೋ ಈ ಥರ ವೈರಲ್ ಆಗುವಂಥ ಬೇರೆ ಯಾವುದೋ ಚೀಪ್ ಕ್ಯಾಟಗರಿ ಆ ಥರ ಥಾಟ್ಸ್ ನಮ್ಗೆ ಯಾವತ್ತೂ ಬಂದೂ ಇಲ್ಲ, ಬರೋದೂ ಇಲ್ಲ. ನನ್ನ ಹಿಂದಿನ ಸಿನಿಮಾಗಳೆಲ್ಲ ಮೇ ಬಿ ನೀವು ತುಂಬ ಜನ ಗೊತ್ತಿರುತ್ತೆ. ಯಾವುದೇ ಚೀಪ್ ಗಿಮಿಕ್ಗಳನ್ನ ಮಾಡಿ ನನ್ನ ಸಿನಿಮಾನ ನಾನು ಯಾವತ್ತೂ ತೆರೆಗೆ ತಂದವನಲ್ಲ. ಒಂದು ಸಿನಿಮಾಗೆ ಏನು ಪ್ರಮೋಷನ್ ಮಾಡಬೇಕೋ ಆ ರೀತಿಯ ಒಂದು ನೀಟ್ ಪ್ರಮೋಷನಲ್ಲೇ ನಾನು ಬಂದಿರ್ತೇನೆ. ಇದರಲ್ಲಿ ನಮ್ಮ ಬ್ಯಾಡ್ ಲಕ್ ಅನ್ಕೋಬೇಕು ಇದನ್ನು. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ನಡೆದಿದೆ, ಅದನ್ನು ನಮ್ಮ ಗಿಮ್ಮಿಕ್ಕು ಅಂತ ಅನ್ಕೊತಿದ್ರೆ ಅದು ಅವರ ಇದಿಗೆ ಬಿಟ್ಟಿದ್ದು. ಅದು ಆ ಥರ ಯೋಚನೆಗಳು ನಮ್ಮಲ್ಲಿ ಯಾರಿಗೂ ಇಲ್ಲ. ಮೊದಲು ನಮ್ಮ ಸಿನಿಮಾ ಮೇಡಮ್, ಇವಾಗ ಏನಾಗುತ್ತೆ, ಒಂದು ಹುಡುಗಿ ಮದುವೆ ಆಗಬೇಕಾಗುತ್ತೆ. ಮದುವೆ ಆಗೋ ಹುಡುಗಿ ಬಗ್ಗೆ 4 ಮಾತು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಮದುವೆ ಆಗೋಯ್ತು, ಇನ್ನು ಆಗಂದ್ಬಿಟ್ಟು ಮದುವೆ ಆಗದೆ ಇರೋಕ್ಕಾಗುತ್ತೆ. ಮದುವೆ ಆಗೋದ್ಮೇಲೆ ಒಳ್ಳೆಯದು ಕೆಟ್ಟದ್ದು ಆ ಗಂಡ ಆದವನು ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಜೀವನ ಸಂಸಾರ ಅನ್ನೋದು ನಡೆಸಲೇಬೇಕಾಗುತ್ತೆ. ಸೊ ಸಂಸಾರ ಅನ್ನೋದು ಶುರು ಆಗೋಯ್ತು ನಮ್ಮದು. ಅದರಿಂದ ಎಫೆಕ್ಟು ಅನ್ನೋದು ಕಾಲ ತೀರ್ಮಾನ ತಗೊಳುತ್ತೆ. ಬಟ್ ನಮಗೆ ತೊಂದರೆ ಅಂತ ಯಾರಿಂದನೂ ಆಗಿಲ್ಲ. ಜನ ಇನ್ನೂ ನಮ್ಮ ಸಿನಿಮಾನ ನೋಡೋರು ಬರಬೇಕಾಗಿದೆ, ಅದು ನಮ್ಮ ವಿನಂತಿ. ಕೆಲವು ವದಂತಿಗಳಿಗೆ ಅವರು ಗಮನ ಹರಿಸಿರ್ತಾರೆ. IPL ಬಂತು, ಇಲ್ಲಿ ಯಾವುದೋ ಇಶ್ಯೂ ಬಂತು, ಅಲ್ಲಿ ಯಾವುದೋ ಮಳೆ ಬಂತು, ಇದರಿಂದ ಜನ ಸ್ವಲ್ಪ ಡೈವರ್ಟ್ ಆಗಿರ್ತಾರೆ. ಆದರೆ ಒಳ್ಳೆ ಸಿನಿಮಾ ಬಂದಾಗ ಜನ ಖಂಡಿತ ಕೈ ಹಿಡಿತಾರೆ ಅನ್ನೋದಕ್ಕೆ ನಮ್ಮ ಸಿನಿಮಾ ಉದಾಹರಣೆ. ಯಾಕೆಂದರೆ ಇವತ್ತು ಕೂಡ ಥಿಯೇಟ್ರಲ್ಲಿ 70% ಕಲೆಕ್ಷನ್ ಇದೆ. ಇದಕ್ಕಿಂತ ಉದಾಹರಣೆ ನಾವು ಇನ್ನೇನು ಕೊಡೋಣ. ಎಷ್ಟೇ ವದಂತಿಗಳಿದ್ರು, ಏನೇ ಮಳೆ ಬರ್ತಿದ್ರು, ಶೋ ಟೈಮ್ಗೆ ಮಳೆ ಬರ್ತಿದ್ರು ಕೂಡ ಥಿಯೇಟ್ರಲ್ಲಿ ಜನ ಬರ್ತಿದ್ದಾರೆ. ಸೊ ಇದಕ್ಕಿಂತ ಸಾಕ್ಷಿ ನಾನು ಎಲ್ಲಿಂದ ತೊಗೊಂಬರಲಿ ಮೇಡಮ್? ಖಂಡಿತ ಇದೆ. ಬಟ್ ನಮ್ಮ ನಿರೀಕ್ಷೆ ಇನ್ನೊಂದಿತ್ತು, ಆ ನಿರೀಕ್ಷೆ ಇನ್ನೂ ಆಗಿಲ್ಲ. ಇದು ಫಸ್ಟ್ ವೀಕಲ್ಲಿ ಈ ಥರ ಇರೋದ್ರಿಂದ ಮೇ ಬಿ ಮುಂದಿನ ವಾರ ಅದಾಗ್ಬೋದು ಅನ್ನೋ ಒಂದು ಭರವಸೆ ಇದೆ.